ಕಾಷನ್ ಡಿಪಾಸಿಟ್ ಬಗ್ಗೆ ವಿಡಿಯೋ ಮಾಡಿ ಈ ರೀತಿ ತುಂಬಾ ವಿದ್ಯಾರ್ಥಿಗಳು ಹೇಳ್ತಾ ಇದ್ರಿ. ಈಗ ಕಾಷನ್ ಡಿಪಾಸಿಟ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈಗ ಕಾಷನ್ ಡಿಪಾಸಿಟ್ ಅನ್ನು ಯಾರು ಪೇ ಮಾಡಬೇಕು ಅಂತ ಹೇಳಿದ್ರೆ, ಈ KCET ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಏನ್ ನಡೀತಾ ಇದೆ ಅದರ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ, ಅದು ಕೂಡ MBBS ಕೋರ್ಸ್ಗೋಸ್ಕರ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ, ಅಂತಹ ಟೈಮ್ ಅಲ್ಲಿ ನೀವು ಈ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಬೇಕು. ಓಕೆನಾ. ಈಗ ಸೆಕೆಂಡ್ ರೌಂಡ್ಗಿಂತ ಮೊದಲು ಈ ಕಾಷನ್ ಡಿಪಾಸಿಟ್ ಪೇ ಮಾಡೋದಕ್ಕೆ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಅದ್ರ ಜೊತೆಗೆ ಕಾಷನ್ ಡಿಪಾಸಿಟ್ ಪೇ ಮಾಡೋದಕ್ಕೆ ಲಿಂಕ್ ಅನ್ನು ಕೂಡ ಕೇಳಿದವರು ಪ್ರೊವೈಡ್ ಮಾಡ್ತಾರೆ. ಹೀಗಿದ್ದಾಗ ಅದು ಹೇಳ್ತಲ್ವಾ, ಯಾವ್ಯಾವ ವಿದ್ಯಾರ್ಥಿಗಳು MBBS ಕೋರ್ಸ್ ಅನ್ನು ನಿಮ್ಮ ಆಪ್ಷನ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದೀರಾ, ಅದೇ ರೀತಿ ಸೆಕೆಂಡ್ ರೌಂಡ್ ಅಲ್ಲಿ MBBS ಸೀಟ್ ಸಿಗತ್ತ ಚೆಕ್ ಮಾಡಬೇಕು ಅಂತಿದ್ದೀರಾ, ಅಂತಹ ವಿದ್ಯಾರ್ಥಿಗಳು ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಬೇಕು. ನಂತರ ಈಗ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಅಲ್ಲೇ MBBS ಸೀಟ್ ಅಲಾಟ್ ಆಗಿದೆ, ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಸಿಕ್ಕಿರುವಂತಹ ಸೀಟ್ ಏನಿದೆ MBBS ಸೀಟ್ ಅದಕ್ಕೆ ಫೀಸ್ ಪೇ ಮಾಡಿ ಇಟ್ಕೋಬೇಕು. ಯಾರಿಗೆ ಫಸ್ಟ್ ರೌಂಡ್ ಅಲ್ಲಿ MBBS ಸೀಟ್ ಸಿಕ್ಕಿರತ್ತೆ ಅವರು ಕಾಲೇಜ್ ಫೀಸ್ ಅನ್ನ ಪೇ ಮಾಡಿ ಇಟ್ಕೊಂಡ್ರೆ ಸಾಕು. MBBS ಸೀಟ್ ಸಿಕ್ಕು ಫೀಸ್ ಪೇ ಮಾಡಿದವರು ಮತ್ತೆ ಕಾಷನ್ ಡಿಪಾಸಿಟ್ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ಈಗ ಫಸ್ಟ್ ರೌಂಡ್ ಅಲ್ಲಿ ಎಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದೆ, ನರ್ಸಿಂಗ್ ಸೀಟ್ ಅಲಾಟ್ ಆಗಿದೆ, ಈ ರೀತಿ ಬೇರೆ ಅಥವಾ ಈ BHMS ಸೀಟ್ ಅಲಾಟ್ ಆಗಿದೆ, ಈ ರೀತಿ ಬೇರೆ ಕೋರ್ಸ್ ಅಲಾಟ್ ಆಗಿದೆ, ಅಥವಾ ಫಸ್ಟ್ ರೌಂಡ್ ಅಲ್ಲಿ ಸೀಟೇ ಅಲಾಟ್ ಆಗಿಲ್ಲ, ನಾವೀಗ ಸೆಕೆಂಡ್ ರೌಂಡ್ ಅಲ್ಲಿ ಈ MBBS ಸೀಟ್ಗೋಸ್ಕರ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ದೀವಿ, ಸಿಗತ್ತ ಚೆಕ್ ಮಾಡಬೇಕು ಅಂತಿದ್ದೀವಿ, ಅಂತಹ ಟೈಮಲ್ಲಿ ನೀವು ಕಾಷನ್ ಡಿಪಾಸಿಟ್ ಪೇ ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಬರುತ್ತೆ ಕೆ ಕಡೆಯಿಂದ, ಅಂದ್ರೆ ಇಂತಿಷ್ಟು ಫೀಸನ್ನು ಪೇ ಮಾಡಬೇಕು, ನಂತರ ಹೇಗೆ ಪೇ ಮಾಡಬೇಕು, ಇದೆಲ್ಲ ಡೀಟೇಲ್ಸ್ ಕೇಳಿದವರು ಕೊಡ್ತಾರೆ. ಡೇಟನ್ನು ಕೂಡ ಅನೌನ್ಸ್ ಮಾಡ್ತಾರೆ, ಇಂತಹ ಡೇಟಿಂದ ಇಲ್ಲಿವರೆಗೆ ಪೇ ಮಾಡಬೇಕು ನೀವು ಅಂತ. ಸೊ ಈ ಎಲ್ಲ ಪ್ರಾಸೆಸ್ ಮುಂದೆ ಆಗೋದಿದೆ. ಕಾಷನ್ ಡಿಪಾಸಿಟ್ ಬಗ್ಗೆ ಕ್ಲಿಯರ್ ಆಯಿತು ಅನ್ಸುತ್ತೆ. ಮತ್ತೇನೋ ಡೌಟ್ ಇದೆಯಾ? ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.